ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಮೇ ತಿಂಗಳಲ್ಲಿ ಮಕರ ರಾಶಿಯವರ ಒಂದು ಫಲಗಳು ಏನಿದೆ ನೋಡ್ತಾ ಹೋಗೋಣ. ನೋಡಿ, ಮಕರ ರಾಶಿಗೆ ಅಧಿಪತಿ ಶನಿ. ಸೊ ಧನಸ್ಥಾನಾಧಿಪತಿನೂ ಅವನೇ ಆಗಿದ್ದಾನೆ. ಸೊ ಲಗ್ನಾಧಿಪತಿ ರಾಶಾಧಿಪತಿ ಅವನೇ ಆಗಿದ್ದು, ಸೊ ಧನಸ್ಥಾನಾಧಿಪತಿನೂ ಶನಿನೇ ಆಗಿದ್ದು ನಿಮಗೆ 3ನೇ ಮನೆಯಲ್ಲಿ ಇರೋದ್ರಿಂದ, ಪರಾಕ್ರಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ, ಮಾಡುವಂತಹ ಕೆಲಸಗಳಲ್ಲಿ ಸಾಹಸವನ್ನ ನೋಡುವಂಥದ್ದೇ 3ನೇ ಮನೆ. ಹಾಗಾಗಿ ಕಷ್ಟಪಟ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡುವಂತವರಾಗಿರ್ತಾರೆ ಮಕರ ರಾಶಿಯವರು. ಜೊತೆಗೆ ಮಕರ ರಾಶಿಯವರು ಯಾವಾಗ್ಲೂ ಹೇಳ್ತೀನಿ, ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳು. ಒಬ್ರನ್ನ ಪ್ರೀತಿಸೋದಾಗ್ಲಿ, ತನ್ನ ಪ್ರೀತಿ ಗುಣವನ್ನ ಕೊಡೋದ್ರಾಗ್ಲಿ, ಅಥವಾ ತನ್ನ ಒಂದು ಪ್ರೀತಿ ಅಂದ್ರೆ ತನ್ನ ಒಳಗಿನ ತಾಯ್ತನವನ್ನ ಹೆಚ್ಚು ಒಬ್ರು ದಾರೆ ಹರಿತಾರೆ ಅಂತ ಅಂದ್ರೆ ಅದು ಮಕರ ರಾಶಿಯವರು ಅಂತ ಹೇಳ್ಬೋದು. ಯಾಕೆಂದ್ರೆ ಮಕರ ರಾಶಿಯವರಲ್ಲಿ ಅಷ್ಟು ಒಳ್ಳೆ ಗುಣಗಳು ಇರ್ತವೆ ಅಂತ ಹೇಳಿ. ಮತ್ತೆ ಮಕರ ರಾಶಿಯಲ್ಲಿ ರಾಶಾಧಿಪತಿ ಶನಿ 3ನೇ ಮಲಿದ್ದಾನೆ. ಜೊತೆಗೆ ಮಕರ ರಾಶಿಯವರು ಎಷ್ಟು ಪ್ರೀತಿಯನ್ನ ಕೊಡ್ತಾರೋ ಅಷ್ಟೇ ನೋವುಗಳನ್ನ ನೋಡ್ತಾರೆ. ಯಾಕೆಂದ್ರೆ ಅತಿ ಪ್ರೀತಿ ಆದ್ರೂ ಅತಿ ಯಾವುದೇ ಆದ್ರೂ ಕೂಡ ಅಮೃತ ಆದ್ರೂ ವಿಷ ಆಗತ್ತೆ ಅಂತಾರೆ. ಅವ್ರು ಕೊಟ್ಟಂತಹ ಹೆಚ್ಚು ಪ್ರೀತಿಗಳು ಕೊನೆಗೊಂದ್ ದಿವಸ ಅವ್ರಿಗೆ ಎಫೆಕ್ಟ್ ಕೊಡ್ತಾ ಹೋಗುತ್ತೆ, ಅಂದ್ರೆ ಅವರಿಗೆ ರಿವರ್ಸ್ ಆಗ್ತಾ ಹೋಗುತ್ತೆ, ಮೋಸ ಆಗತ್ತೆ. ಮಕರ ರಾಶಿಯವರಲ್ಲಿ ಹೆಚ್ಚು ಮೋಸ ಆಗೋರೇ ಜಾಸ್ತಿ ಅಂತೀರಿ. ಯಾಕೆಂದ್ರೆ ಅವ್ರು ತುಂಬಾ ಮನಸಾರೆ ಪ್ರೀತಿ ಮಾಡಿರ್ತಾರೆ, ಮನಸಾರೆ ಪ್ರೀತಿನ ಕೊಟ್ಟಿರ್ತಾರೆ. ಆ ಪ್ರೀತಿಗೆ ವಂಚನೆ ಆದಾಗ ಅವರಿಗೆ ತುಂಬಾ ನೋವುಗಳಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಕರ ರಾಶಿಯವರು ಸ್ವಲ್ಪ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದನ್ನ ಕಲ್ತ್ಕೊಳ್ಳಿ. ಮತ್ತೆ ಹೊಗಳಿಕೆಗೇನಾದ್ರು ತುಂಬಾ ಜೀವನವನ್ನ ಕೊಡ್ತಾರೆ, ಅಥವಾ ಹೊಗಳಿಕೆಗೆ ಜಾಸ್ತಿ ತಮ್ಮ ಒಂದು ಗಮನವನ್ನ ಕೊಡ್ತಾರೆ, ಅತಿ ಹೆಚ್ಚು ಗಮ್ಯವನ್ನ ಅದ್ರ ಮೇಲೆ ಇರುತ್ತೆ ಅಂದ್ರೆ ಅದು ಮಕರ ರಾಶಿಯವರು. ಅವ್ರು ಹೊಗಳಿದ್ರೆ ಸಾಕು ಅಟ್ಟ ಇರ್ತಾರೆ ಅನ್ನೋದನ್ನ ಈ ಮಕರ ರಾಶಿಯವರಿಗೆ ಹೇಳ್ಬೋದು. ಯಾಕೆಂದ್ರೆ ಸಾಧಾರಣವಾಗಿ ಅವ್ರನ್ನ ಬಹಳಷ್ಟು ಬೇಗ ಬಲಿ ಮಾಡ್ಬೋದು, ಬಹಳಷ್ಟು ಬೇಗ ಅವ್ರನ್ನ ನಮ್ ಕಡೆ ಆಕರ್ಷಣೆಯನ್ನ ಮಾಡ್ಕೋಬಹುದು, ಬಹಳಷ್ಟು ಬೇಗ ಅವ್ರನ್ನ ಬಕ್ರ ಕೂಡ ಮಾಡ್ಬೋದು. ಅದಕ್ಕೆ ನೀವ್ ಯಾವಾಗ್ಲೂ ಹುಷಾರಾಗಿರ್ಬೇಕಾಗತ್ತೆ. ಹೆಚ್ಚು ಎಲ್ಲಿ ಪ್ರೀತಿ ಕೊಡ್ತಿರೋ, ಹೆಚ್ಚು ನೀವ್ ಎಲ್ಲಿ ನಿಮ್ಮ ತನವನ್ನ ಬಿಟ್ಟು ಕೊಡ್ತಿರೋ ಅಲ್ಲಿ ನಿಮ್ಗೆ ಮೋಸ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಮಕರ ರಾಶಿಯವರಿಗೆ ಆಲ್ರೆಡಿ 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಸಿಗಾಕೊಂಡಿದ್ದೀರಿ, ಸಾಕಷ್ಟು ಸಾಕು ಅನ್ನೋಷ್ಟು ಮಟ್ಟಿಗೆ ನಿಮಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬರ್ಬೇಕಾಗಿದೆ ಹಣ ಬರ್ತಾ ಇಲ್ಲ, ಸ್ಟ್ರಕ್ಗಳಾಗಿದೆ ಲೈಫಲ್ಲಿ. ಎಲ್ಲೋ ಒಂದ್ ಸ್ವಲ್ಪ ನೋವುಗಳನ್ನ ನೋಡುವಂತಹ ರಾಶಿ ಮಕರ ರಾಶಿ ಆಗಿರೋದ್ರಿಂದ ಇಲ್ಲಿ ಗುರು ಕೂಡ ನೆಕ್ಸ್ಟ್ ಇನ್ನ ಪ್ರವೇಶ ಆಗೋದ್ರಿಂದ ಜೂನ್ ತಿಂಗಳಲ್ಲಿ ಗುರು ನಿಮ್ಮ ಒಂದು ರಾಶಿಗೆ ಉಚ್ಚ ಸ್ಥಿತಿಗೆ ಬರೋದ್ರಿಂದ 7ನೇ ಮನೆಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೂಡ ನೀವು ನೋಡೋರಾಗಿರ್ತೀರಿ. ಜೊತೆಗೆ ಮಕರ ರಾಶಿಯವರಲ್ಲಿ ಒಂದು ಒಳ್ಳೆ ಗುಣ ಏನಿದೆ ಅಂತ ಅಂದ್ರೆ, ಅವರು ತನ್ನಲ್ಲಿ ಇದ್ದಿದ್ದನ್ನು ಮತ್ತೊಬ್ಬರಿಗೆ ಹಂಚಿ ತಿನ್ನುವ, ಅಥವಾ ತನಗಿಲ್ಲದಿದ್ದರೂ ಪರವಾಗಿಲ್ಲ ಮತ್ತೊಬ್ಬರಿಗೆ ಕೊಟ್ಟು ತಿನ್ನುವ ಪ್ರೀತಿ ಪಾತ್ರ ಇರುವಂತಹ ಮಕರ ರಾಶಿಯವರಲ್ಲಿ ಮುಂದಿನ ಒಂದು ತಿಂಗಳಲ್ಲಿ ಸಕಲ ಅಭಿವೃದ್ಧಿಯನ್ನು ನೋಡುವಂತಹ ಒಂದು ಅವಕಾಶವನ್ನ ಗುರುಗಳು ನಿಮಗೆ ಕೊಡೋದ್ರಿಂದ ಎಲ್ಲವೂ ಒಳ್ಳೇದಾಗ್ತಾ ಹೋಗುತ್ತೆ. ಒಟ್ಟಿಗೆ ರವಿ ಬುಧಾದಿತ್ಯ ಯೋಗನ ಅಂತಾನು ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮಕರ ರಾಶಿಯವರಿಗೆ ಸೊ ಬುಧ ನಿಮಗೆ 6ನೇವನಾಗಿದ್ರೂ ಕೂಡ ರವಿ ಬುಧಾದಿತ್ಯ ಹೋಗ ಇದ್ದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ ಗಳನ್ನ ತೀರಿಸ್ತಾ ಬರ್ತೀರಿ, ಸಾಲಗಳ ಬಾಧೆಗಳಿಂದ ಹೊರಗಡೆ ಬರ್ತೀರಿ. ಮನುಷ್ಯ ಸಾಲ ಇಲ್ಲದೆ ಎಲ್ಲೂ ಇರಕ್ಕಾಗಲ್ಲ ವೀಕ್ಷಕರೇ. ಪ್ರತಿಯೊಂದು ಮನೆಯಲ್ಲೂ ಕೂಡ ಏನಾರು ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಎಂತ ಶ್ರೀಮಂತನಿಗಾದ್ರೂ ಇನ್ನೊಬ್ಬರಿಗೆ ಸ್ಯಾಲ್ರಿ ಕೊಡೋ ಕಮಿಟ್ಮೆಂಟ್ ಇರುತ್ತೆ. ನೀವ್ ಹೇಳ್ಬೋದು, ಅತಿ ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಮನೇಲಿ ಯಾವ್ದು ಕಮಿಟ್ಮೆಂಟ್ ಇಲ್ಲ. ಕಮಿಟ್ಮೆಂಟ್ ಅಂದ್ರೆ ಏನು? ಒಬ್ರಿಗೆ ಸ್ಯಾಲ್ರಿ ಕೊಡೋದು ಕೂಡ ಕಮಿಟ್ಮೆಂಟೇ. ತಿಂಗಳಾಯ್ತು ಅಂದ್ರೆ ಕೆಲ್ಸಗಾರನ ವರ್ಕರ್ಸ್ನ ನೋಡ್ಕೊಳ್ಳೋ ಅಂಥದ್ದು, ಕೂಲಿಗಾರ ಕೆಲಸ ಮಾಡೋರಿಗೆ ಹಣವನ್ನ ಕೊಡೋವಂಥದ್ದು, ಇವೆಲ್ಲವೂ ಕೂಡ ಕಮಿಟ್ಮೆಂಟ್ ಇಲ್ಲದೆ ಯಾವೊಬ್ಬ ಮನುಷ್ಯನೂ ಬದುಕೋಕ್ ಸಾಧ್ಯ ಇಲ್ಲ. ಆದ್ರೆ ಆ ಕಮಿಟ್ಮೆಂಟ್ಗಳೊಳಗಡೆ ತುಂಬಾ ಜನ ಬಲಿಯಾಗ್ಬಿಡ್ತಾರೆ. ಅಂದ್ರೆ ಜೀವನನೇ ಅದ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವ್ದನ್ನ ಎಲ್ಲಿ ಅನುಭವಿಸ್ಬೇಕು ಅನ್ನೋದನ್ನ ನಾವು ಕಲ್ತಿರ್ಬೇಕು. ನೋಡಿ, ಬೆಳಗ್ಗೆ ಸೂರ್ಯ ಉದಯ ಆದ ಅಂತ ಅಂದ್ರೆ ಸಂಜೆ ಅವನು ತಣ್ಣಗಾಗೋ ಟೈಮಲ್ಲಿ ಮುಳುಗ್ತಾ ಹೋಗ್ತಾನೆ. ಬೆಳಗ್ಗೆ ಎಷ್ಟೇ ಕೆಲಸ ಕಾರ್ಯಗಳು ಮಾಡಿ ಮುಗಿಸಿದ್ರು ಕೂಡ ತನ್ನ ಮನೆಗೆ ಪ್ರಾಣಿ ಪಕ್ಷಿಗಳು ವಾಪಸ್ ಆಗ್ತಾರೆ. ಯಾಕೆಂದ್ರೆ ಈವ್ನಿಂಗ್ ಸಂಜೆ ಟೈಮು ಚಂದ್ರ ಬರ್ತಾನೆ, ಸೂರ್ಯ ಮುಳುಗ್ತಾನೆ ಅನ್ನೋ ಕಾರಣಕ್ಕೆ ಸಕಲ ಜೀವರಾಶಿಗಳು ಕೂಡ ಆ ಒಂದು ಸುಖ ಸ್ಥಾನದ ಮಲಗೋಕೆ ಅಥವಾ ಸುಧಾರಿಸ್ಕೊಳ್ಳೋದಕ್ಕೆ ತಮ್ಮ ಒಂದು ಮಾಡಿರುವಂತಹ ಕೆಲಸಗಳಲ್ಲಿ ಪರಿಶ್ರಮದಲ್ಲಿ ಸುಧಾರಣೆ ಬೇಕು. ನಮಗೂ ಸ್ವಲ್ಪ ಆಯಾಸ ಆದಾಗ, ಬಳಲಿಕೆ ಆದಾಗ, ಸ್ವಲ್ಪ ಸುಸ್ತು ಅಂತ ಆದಾಗ ಸುಧಾರಿಸಿಕೊಳ್ಳುವಂತಹ ಅವಕಾಶಗಳಿರೋದ್ರಿಂದ ಪ್ರತಿಯೊಂದಕ್ಕೂ ಸಮಯ ಅವಕಾಶಗಳು ನಮ್ಗೆ ಕೊಟ್ಟಿದೆ ಅಂತ ಅಂದಾಗ ಆ ಸಮಯದ ಅವಕಾಶಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ
ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ಎಲ್ಲಿ ಯಾವುದನ್ನ ಹೇಗೆ ಕೊಡಬೇಕು ಅನ್ನೋದನ್ನ ನಾವು ಕಲ್ತಿರ್ಬೇಕಾಗತ್ತೆ ವೀಕ್ಷಕರೇ. ಮಕರ ರಾಶಿಯವರು ಬಾಲ್ಯದಲ್ಲಿ ತುಂಬಾ ತುಂಟಾಟಿಕೆಗಳನ್ನ ಮಾಡೋರಾಗಿರ್ತಾರೆ, ಸಾಕಷ್ಟು ಹುಡುಗಾಟಗಳನ್ನ ಮಾಡೋರಾಗಿರ್ತಾರೆ. ಅವ್ರು ದೊಡ್ಡವರಾದ್ರೂ ಕೂಡ ಹಾಗೆ ಇರ್ತಾರೆ. ಮಕರ ರಾಶಿಯಲ್ಲಿ ತುಂಟುಗಾರಿಕೆ ಹೋಗಿರಲ್ಲ. ಬೇಕಾದ್ರೆ ಗಮನಿಸಿ, ಮಕರ ರಾಶಿಯವರು ಯಾರೇ ಆಗಿರ್ಬೋದು, ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ಅವರಲ್ಲಿರೋ ಚಿಕ್ಕ ತುಂಟತನ ಹೋಗಿರಲ್ಲ. ಹಾಗೆ ಅವ್ರನ್ನ ಕಾಡಿಸ್ತಾ ಇರ್ತದೆ. ಜೊತೆಗೆ ಒಳ್ಳೆ ಮನೆ ಗುರು ಬಂದಾಗ ತುಂಬಾ ಸಕಲ ಅಷ್ಟೈಶ್ವರ್ಯಗಳನ್ನು ಪಡೆಯುವಂತಹ ಯೋಗ ನಿಮ್ಗಿರೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಜೊತೆಗೆ ನಿಮ್ಮ ರಾಶಿಯಿಂದ ಚತುರ್ಥಕ್ಕೆ ಕುಜ ಇದ್ದಾನೆ, ಸ್ವಂತ ಮನೆ ಆಗತ್ತೆ. ಮಕರ ರಾಶಿಯವರಿಗೆ ಅಟ್ಲೀಸ್ಟ್ ಒಂದೊಂದು ಸ್ವಂತ ಜಾಗ ಆಗತ್ತೆ, ಅಥವಾ ಯಾವ್ದಾರ ಒಂದು ಜಾಗಕ್ಕಾದ್ರೂ ನೀವು ಅಡ್ವಾನ್ಸು ಮಾಡೇ ಮಾಡ್ತೀರಾ. ಹಾಗಾಗಿ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ತನ್ನ ಮನೆ ಅಥವಾ ತನ್ನ ಮನೆ ಅಡ್ವಾನ್ಸ್ ಕೊಡುವಂಥದ್ದು, ಅಥವಾ ಯಾವ್ದಾರ ಒಂದು ಮನೆನ ನೀವು ಅಗ್ರಿಮೆಂಟ್ ರೂಪದಲ್ಲಿ ಬರ್ಸ್ಕೊಳ್ಳೋ ಅಂಥದ್ದು, ಏನೋ ಒಂದು ನಿಮ್ಗೆ ಅಂತ ಹೇಳಿ ಸೆಕ್ಯೂರ್ಡ್ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಮಕರ ರಾಶಿಯವರು. ಮಕರ ರಾಶಿಯವರಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂತಹ ಚಾನ್ಸಸ್ ಜೂನ್ ತಿಂಗಳಲ್ಲಿ ಇರೋದ್ರಿಂದ ಸ್ವಲ್ಪ ಸಮಯ ಕೊಟ್ಟು ಕಾಯ್ಕೊಳ್ಳಿ, ಸಮಾಧಾನ ಇರಲಿ, ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಯಶಸ್ಸನ್ನ ಸಾಕ್ಷಾತ್ ಆ ಪರಮಾತ್ಮ ಆಂಜನೇಯ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.